ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸ್ನೇಹಿತಿ ಯಾರ್ಯಾರು ಎಷ್ಟೆಷ್ಟು ನೋಡಿದರೋ 10 ಪಟ್ಟು ನಾನು ನಿನ್ನ ನರಳಿಸ್ಲಿಲ್ಲ ಅಂದ್ರೆ ದಿಗ್ವಿಜಯನೇ ಅಲ್ಲ. ನರಳಿಸ್ತೀನಿ ಕಣೆ, ನಿನ್ನ ಸಾಯೋವರೆಗೂ ನರಳಿಸ್ತೀನಿ. ಬಿಡಲ್ಲ, ನಾನು ಸುಮ್ಮನೆ ಬಿಡಲ್ಲ. ಶೇಷ ಶಿವನನ್ನು ಕಲ್ಲು ಎನ್ನುವಷ್ಟು ಸಾಧಿಸುತ್ತೇವೆ. ನಿನ್ನನ್ನು ಈಗಲೇ ಕಲ್ಲು ಮಾಡುವೆ. ಶಾಪದಿಂದ ಶಿಲೆಯಾಗಿದ್ದ ನನ್ನ ಮಗ ಶೇಷ ಇವನು ಇಲ್ಲಿಗೆ ಬರುವುದಕ್ಕೆ ಹೇಗೆ ಸಾಧ್ಯ? ಆತ ಇಲ್ಲಿ ಹೇಗೆ ಸಾಧ್ಯ? ಮಯೂರಿಯ ಜೊತೆ ಮಾತನಾಡುತ್ತಿದ್ದಾನಲ್ಲ. ಮಯೂರಿ, ನಾನು ಹೊರಡ್ಲಾ? ಹೋಗೋದಕ್ಕೆ ನನಗೂ ಇಷ್ಟ ಇಲ್ಲ, ಆದರೆ ಏನು ಮಾಡೋದು, ಹೋಗಲೇಬೇಕಲ್ಲ. ಮದುವೆ ಆದಮೇಲೆ ನಾವಿಬ್ರು ಯಾವಾಗಲೂ ಜೊತೆಗಿರ್ತೀವಲ್ವಾ? ಮಯೂರಿನ ಮದುವೆ ಆಗ್ತಿದ್ದಾನಲ್ಲ, ನಿಶ್ಚಿತಾರ್ಥ ಆಯ್ತಲ್ಲ. ಅವನನ್ನು ಅಭಯವ್ರು ನೋಡಿದ್ರಂತೆ, ಅವನು ಸರ್ಪ ಆಗಿ ಬದಲಾದನಂತೆ. ಸರಿ, ನಾಳೆ ಅರ್ಶಿನ ಶಾಸ್ತ್ರ ಸಿಗೋಣ, ಓಕೆನಾ? ಬಾಯ್. ಏಯ್, ಯಾರೋ ನೀನು? ಕುಡಿದು ಮುಗಿಸು, ಆಮೇಲೆ ಹೇಳ್ತೇನೆ. ಆಮೇಲೆ ಹೇಳ್ತೀಯ? ಹೇಳೋದಕ್ಕೆ ನೀನು ಬದುಕಿದ್ರೆ ತಾನೇ. ನಾಳೆನೇ ಮದುವೆ. ಈ ಮದುವೆ ನಡಿಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿದ್ದೀನಿ ನಾನು. ಏನು ಮಾಡೋದು? ಶಿವಾನಿ, ಮೋಹಿನಿ, ಮೋಹಿನಿ, ಇವನು ಇಲ್ಲಿಗೇಕೆ ಬಂದ? ಯಾರನ್ನು ಹುಡುಕುತ್ತಿದ್ದಾನೆ? ಮೋಹಿನಿ, ಏನಾಯ್ತು ಶೇಷ? ನಿಮ್ಮ ನಾಗಲೋಕದ ಶಕ್ತಿ ಆ ನಾಗಮಣಿ ಅಲ್ಲವೇ? ಆ ನಾಗಮಣಿ ಈ ಲೋಕದಿಂದ ಮರೆಯಾಗಲಿ. ಮೋಹಿನಿ, 125 ವರ್ಷ ಕಲ್ಲಾಗಿದ್ದ ನನ್ನನ್ನು ಈ ರೂಪಕ್ಕೆ ತಂದೆ. ಅದಕ್ಕೆ ಕಾರಣ ನಿನ್ನ ತಪಸ್ಸು, ನಿನ್ನ ಪ್ರೀತಿ. ಆ ಪ್ರೀತಿ ಒಂದಾಗುವ ಸಮಯ ಬಂದಿದೆ ಮೋಹಿನಿ. ನಾಳೆ ನಮ್ಮ ಅರಿಶಿನ ಶಾಸ್ತ್ರ, ಮಾರನೇ ದಿನವೇ ನಮ್ಮ ಮದುವೆ. ನೀನು ಮಾತನಾಡುತ್ತಿರುವುದು
ನೀನು ಮದುವೆ ಆಗುತ್ತಿದ್ದೇನೆ ಎಂಬ ಸಂತೋಷಕ್ಕೋ ಅಥವಾ ನಾವಿಬ್ಬರು ಸೇರುತ್ತಿದ್ದೇವೆ ಎಂಬ ಸಂತೋಷಕ್ಕೋ? ಯಾಕೆ ಮಾತು ಮೋಹಿನಿ? ನಾನು ಅವಳನ್ನು ಪ್ರೀತಿಸಿಲ್ಲ, ಅವಳೊಂದಿಗೆ ಬದುಕುವ ಆಸೆಯೂ ನನಗಿಲ್ಲ. ನಾನು ಅವಳನ್ನು ಮದುವೆಯಾಗುತ್ತಿರುವುದು ಕೇವಲ ನನ್ನ ಶಾಪ ವಿಮೋಚನೆಗಷ್ಟೇ. ಅವಳ ಕುತ್ತಿಗೆಗೆ ತಾಳಿ ಬಿದ್ದ ತಕ್ಷಣ ನನ್ನ ಶಾಪ ವಿಮೋಚನೆ ಆಗುತ್ತದೆ. ನಾಗಮಣಿಗೆ ಜೀವಾತ್ಮ ತುಂಬುತ್ತದೆ. ಅದಾದ ಮೇಲೆ ಅವಳ ಬಲಿ. ಭೂಲೋಕದಲ್ಲಿ ಒಂದು ಮಾತು ಇದೆ ಮೋಹಿನಿ, ಒಂದು ನಿಧಿಯನ್ನು ಪಡೆಯಬೇಕಾದರೆ ಒಂದು ಬಲಿ ಆಗಲೇಬೇಕು. ಅದನ್ನೇ ನಾವು ಮಾಡುತ್ತಿರುವುದು. ನಮ್ಮ ಪ್ರೀತಿಯ ನಿಧಿಗೆ ಮಯೂರಿಯ ಬಲಿ. ಅದೊಂದು ಕೆಲಸ ಆಗಿಬಿಟ್ಟರೆ ಶೇಷ, ನಾಗಲೋಕಕ್ಕೆ ನೀನೇ ಮಹಾರಾಜ, ನಾನೇ ಮಹಾರಾಣಿ. ಸಾಧ್ಯವಿಲ್ಲ. ಮಾತಾ, ನಾನು ಬದುಕಿರುವವರೆಗೂ ಅದು ಸಾಧ್ಯವಿಲ್ಲ. ಏನು ಯೋಚನೆ ಮಾಡ್ತಾ ಇದೆಯಾ ಶಿವಾನಿ? ನಾಳೆ ಮದುವೆನ ಹೆಂಗೆ ಫೇಸ್ ಮಾಡೋದು ಅಂತನಾ? ಈ ಮಾಸದಲ್ಲಿ ಇಚ್ಛಾಧಾರಿ ನಾಗಗಳು ಅರ್ಶನ ಮುಟ್ಲೇಬಾರ್ದಲ್ವಾ? ಅರ್ಶನ ಮುಟ್ಟಿದ್ರೆ ನಾಗಗಳ ಅಸಲಿ ರೂಪ ಗೊತ್ತಾಗೋಗುತ್ತೆ. ಅಂದರೆ ನೀನು ನಾಗಿಣಿಯಾಗಿ ಬದಲಾಗ್ತೀಯ ಅಂತ. ಹೇಗೆ ಅಂತ ಯೋಚನೆ ಮಾಡ್ತಾ ಇದೆಯಾ? ಅರ್ಶನ ಆಂಟಿಬಯೋಟಿಕ್ ಅಂತ ಕೇಳಿದ್ದೆ, ಆದರೆ ಈ ಲೆವೆಲ್ಗೆ ಶಕ್ತಿ ಇದೆ ಅಂತ ಗೊತ್ತಿರಲಿಲ್ಲ. ನಿನ್ನ ಕಣ್ಣು, ನಿನ್ನ ಸ್ಕಿನ್ನು, ನಿನ್ನ ಮುಖ ಎಲ್ಲ ಹಾವಿನ ಥರ ಆಗಿದೆ. ನಾಳೆ ಅರ್ಶನ ಶಾಸ್ತ್ರ. ನಾಳೆ ನಾಗಿಣಿಯಾಗಿ ಬದಲಾಗ್ತೀಯೋ ಏನೋ, ಯಾರು ಗೊತ್ತು? ಕೈ ಮೇಲೆ ಒಂಚೂರಿದೆ, ಒರೆಸ್ಕೊ. ಈಗೇನೋ ಒರೆಸ್ಕೊಂಬಿಟ್ಟೆ. ನಾಳೆ ಮಯೂರಿ ಅರ್ಶನ ಶಾಸ್ತ್ರ. ನೀನೊಳಗೆ ಅರ್ಶನ ಹಚ್ಚಲೇಬೇಕಲ್ಲ. ಅರ್ಶನ ಹಚ್ತಿದ್ದಂಗೆ ಎಲ್ಲರ ಮುಂದೆ ನೀನು ಆವಾಗ ಬದಲಾಗಲೇಬೇಕು. ಇಹದಲ್ಲೂ ಪರದಲ್ಲೂ ಅಸ್ತಿತ್ವ ಇರದ ಪ್ರೇತಾತ್ಮ, ನಿನಗೆ ಅಂದೇ ಎಚ್ಚರಿಕೆ ಕೊಟ್ಟಿದ್ದೆ. ನಿನ್ನಂತ ದುರಾತ್ಮರ ಸಹವಾಸದಿಂದಲೇ ನನ್ನ ಮಗ ಕೂಡ ದುರಾತ್ಮನಾಗಿರುವುದು. ಶಿಲೆಯಾಗಿದ್ದ ನನ್ನ ಮಗನನ್ನು ಮೊದಲಿನ ರೂಪಕ್ಕೆ ತರುವುದಕ್ಕೆ ಮಹಾಗುರು ನಾಗನೇತ್ರನನ್ನು ಹುಡುಕದ ಜಾಗವಿಲ್ಲವಿಲ್ಲ. ಅವರು ಸಿಗದ ಕಾರಣಕ್ಕೆ ನನ್ನ ಮಗ ಶಿಲೆಯಾಗಿಯೇ ಇದ್ದ. ಆ ನನ್ನ ಮಗ ಮೊದಲಿನ ರೂಪಕ್ಕೆ ಬಂದು ಈಗ ನನ್ನ ಎದುರಿಗೆ ನಿಂತಿದ್ದರೆ ನನಗೆ ಸಂತೋಷವಾಗುತ್ತಿಲ್ಲ.
ಸಂಕಟವಾಗುತ್ತಿದೆ. ನಿನ್ನಂತಹ ಪ್ರೇತಾತ್ಮಳ ಜೊತೆ ಸೇರಿ ಇವನು ದುರಾತ್ಮನಾಗಿದ್ದಾನಲ್ಲ. ಯಾವ ಲೋಕಕ್ಕೂ ಬೇಡದಿರುವ ದುರಾತ್ಮ ನೀನು. ಆ ಕಾರಣಕ್ಕಾಗಿಯೇ ಪ್ರೇತ ಲೋಕದಲ್ಲಿ ನಿನಗೆ ಪ್ರವೇಶವಿಲ್ಲ. ನಾಗಲೋಕ ನಿನ್ನನ್ನು ಹೊರಕ್ಕೆ ದೂಡಿದೆ. ಆ 2 ಲೋಕವನ್ನು ನಾಶಪಡಿಸಿದ್ದು ಸಾಲದು ಅಂತ ಈಗ ಭೂಲೋಕಕ್ಕೆ ಬಂದು ಒಂದು ಹೆಣ್ಣಿನ ಬಾಳನ್ನು ನಾಶ ಮಾಡಬೇಕು ಎಂದಿರುವೆ. ಸಾಧ್ಯವಿಲ್ಲ. ಈ ಮದುವೆ ನಡೆಯುವುದಿಲ್ಲ. ಎಲ್ಲರೂ ಗಾಬರಿ ಆಗ್ತಾರೆ. ಆಗ ನಾನು ಮಿಕ್ಕಿದ ಕಥೆನೇ ಹೇಳ್ತೀನಿ. ನಾನು ಮಾಡಿರೋ ಪಾಪಕ್ಕೆ ಕ್ಷಮೆ ಇದೆ ಕಣೆ. ನಾನು ಕೊಂದಿರೋದು ಬರೀ 2 ಹಾವುಗಳು ಅಷ್ಟೇ. ಆದರೆ ಸಾಲಾಗಿ 7 ಕೊಲೆಗಳನ್ನ ಮಾಡಿದ್ಯಾ. ನಿನಗೆ ಕ್ಷಮೆನೇ ಇಲ್ಲ ಕಣೆ. ಏನೇನು ಮಾಡಿದ್ಯಾ ನೀನು? ಅದೆಲ್ಲ ಗೊತ್ತಿದ್ದು ನಾನು ಸುಮ್ಮನೆ ಬಿಡ್ತೀನಿ. ನನ್ನ ಸ್ನೇಹಿತಿ ಯಾರ್ಯಾರು ಎಷ್ಟೆಷ್ಟು ನೋಡಿದರೋ 10 ಪಟ್ಟು ನಾನು ನಿನ್ನ ನರಳಿಸ್ತಿಲ್ಲ ಅಂದ್ರೆ ದಿಗ್ವಿಜಯನೇ ಅಲ್ಲ. ನರಳಿಸ್ತೀನಿ ಕಣೆ. ನಿನ್ನ ಸಾಯೋವರೆಗೂ ನರಳಿಸ್ತೀನಿ. ಬಿಡಲ್ಲ. ಈಗ ಹೋಗಿ ಈ ಸುದ್ದಿಯನ್ನು ಶಿವಾನಿಗೆ ಮುಟ್ಟಿಸುವೆ. ಪ್ರೇತ ಲೋಕ ನಾಗಲೋಕ ನಿಮ್ಮನ್ನು ಬಹಿಷ್ಕರಿಸಿದ ಹಾಗೆ ಈ ಭೂಲೋಕವು ನಿಮ್ಮನ್ನು ಬಹಿಷ್ಕಾರ ಮಾಡಿದೆ. ಮಾತಾ, ಮಾತಾ, ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ನಾನು ಅವಳನ್ನು ನಿಜವಾಗ್ಲೂ ಪ್ರೀತಿಸಿದ್ದೆ. ಅವಳನ್ನು ಮದುವೆ ಆಗಲು ಬಯಸಿದ್ದೆ. ಅದನ್ನು ನೀವು ತಡೆದಿದ್ದೀರಿ. ಈಗ ನಾನು ಅವಳು ಮತ್ತೆ ಒಂದಾಗುವ ಕಾಲ ಬಂದಿದೆ. ನಮ್ಮದು ನಿಜವಾದ ಪ್ರೀತಿ. ಅದಕ್ಕೆ ನಾವಿಬ್ಬರೂ ಸೇರುತ್ತಿದ್ದೇವೆ. ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡಿ ಮಾತಾ. ನಿಮ್ಮ ಪ್ರೀತಿಯನ್ನು ನಿಜ ಮಾಡುವುದಕ್ಕೆ ಇನ್ನೊಂದು ಪ್ರೀತಿಯನ್ನು ಸುಳ್ಳು ಮಾಡಬೇಕಾ? ಇನ್ನೊಂದು ಪ್ರೀತಿಯನ್ನು ಸಾಯಿಸಬೇಕಾ? ನಿಮ್ಮಿಬ್ಬರದು ಒಂದು ಪ್ರೀತಿಯೇ? ಶೇಷನಾಗ, ನಿನಗೆ ಇವಳ ಮೇಲೆ ಪ್ರೀತಿ ಇಲ್ಲ. ಅವಳಿಗೂ ನಿನ್ನ ಮೇಲೆ ಪ್ರೀತಿ ಇಲ್ಲ. ನಮ್ಮ ನಾಗಲೋಕದ ಉನ್ನತಿಯನ್ನು ಹಾಳು ಮಾಡಲು ಬಂದಿರುವ ಪ್ರೇತ ಇವಳು. ಈ ಪ್ರೇತಾತ್ಮಳ ಮೋಡಿಗೆ ನೀನು ಜೋಡಿಯಾಗಬೇಕೆಂದು ಹೊರಟಿರುವೆ ಅಷ್ಟೇ. ಇಲ್ಲ, ನಾನು ಈ ವಿಷಯವನ್ನು ಶಿವಾನಿಗೆ ಮುಟ್ಟಿಸಲೇಬೇಕು. ಮಾತಾ, ನೀವು ಹೋಗಲಾರಿರಿ ಮಾತಾ. ಹೋಗಲು ನಾನು ಬಿಡಲಾರೆ. ಓಂ ಪ್ರೇತರಾಜೇಶ್ವರಿಯೇ ನಮಃ.
ಕತ್ತೆ. ದಿಗ್ವಿಜಯ, ಏನಾಯ್ತಪ್ಪ? ದಿಗ್ವಿಜಯ ಮಗನೇ, ಏನಾಯ್ತು? ರೀ ರೀ ರೀ, ಏನಾಯ್ತು? ಯಾಕ್ರಿ? ಏನಾಯ್ತಪ್ಪ? ಏನಾಯ್ತು? ಏನಾಯ್ತಪ್ಪ? ಬುಜ್ಜಿ ಏನಾಯ್ತು? ಅಮ್ಮ, ಏನಾಯ್ತು? ಏನಾಯ್ತು ಮಗನೇ? ಹೇಳು, ಮಾತಾಡು. ಏನಾಯ್ತು? ದಿಗ್ವಿಜಯ, ಧನಂಜಯ, ನೋಡು ಬಾ, ಏನೋ ಫುಡ್ ಪಾಯ್ಸನ್ ಆಗಿದೆ ಅನ್ಸುತ್ತೆ. ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ ಬಿಡಿ. ನಮಃ ಶಿವಾಯ. ಓಂ ನಮಃ ಶಿವಾಯ. ಪರಮೇಶ್ವರ, ಶುದ್ರ ಪೈಶಾಚ ಕುಲದ ಮೋಹಿನಿ ನೀನು ನಾಗಲೋಕವನ್ನು ಗೆಲ್ಲಲಾರೆ. ನಿನ್ನಂತ ದುಷ್ಟ ಮನಸ್ಸಿನವರು ಸ್ವತಂತ್ರವಾದರೆ ಲೋಕವೇ ಅತಂತ್ರವಾಗುತ್ತದೆ. ಪರಮೇಶ್ವರ, ಇವರನ್ನು ಬಂಧಿಸಲು ನನಗೆ ಸ್ತಂಭನ ವಿದ್ಯೆ ಬೇಕು. ಪರಮೇಶ್ವರ, ನೋಡಿ, ನಾನು ಹೇಳ್ತಿರೋ ಸರಿಯಾಗಿದೆ ಅಂತೇಳಿ ಅಣ್ಣ ಹೇಳ್ತಾ ಇದ್ದಾನಲ್ಲ. ನೋಡಿ, ಯೋಚನೆ ಮಾಡೋದು ಬೇಡ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಅಣ್ಣ ಹುಷಾರಾಗ್ತಾರೆ. ಇಲ್ಲ, ಇವ್ರ ಬಾಯಿಂದ ರಕ್ತ ಬರ್ತಾ ಇದೆ ಅಂದ್ರೆ ಬೇರೆ ಏನೋ ಆಗಿದೆ ಅಮ್ಮ, ಬೇರೆ ಏನೋ ಆಗಿದೆ. ಕೊನೆಯ ಒತ್ತಾಟ ಇವುದು. ಯಾರೇ ರೂಪ ಬದಲಾಯಿಸ್ಕೊಂಡು ಬಂದಿದ್ರು, ಸಾವಿನ ಕ್ಷಣ ಹತ್ರ ಬಂದಾಗ ಅವನ ಅಸಲಿ ಮುಖ ಕಾಣುತ್ತೆ ಅಂತ ಗುರುಗಳು ಹೇಳ್ತಾ ಇದ್ರು. ಸಾಯ್ಲಿ, ಇವನು ಎಲ್ಲರ ಮುಂದೆನೆ ಸಾಯ್ಲಿ, ಇವನ ಅಸಲಿ ರೂಪ ತೋರಿಸಿಕೊಂಡೇ ಸಾಯ್ಲಿ. ಮೈ ಬಣ್ಣ ಎಲ್ಲ ಬದಲಾಗ್ತಾ ಇದೆ. ಇವ್ರ ದೇಹಕ್ಕೆ ವಿಷ ಸೇರ್ಕೊಂಡಿದೆ ಅಂತ ಅನಿಸ್ತಾ ಇದೆ ಅಮ್ಮ. ಅಯ್ಯೋ ಮಗನೇ, ದಿಗ್ವಿಜಯ, ಶಿವಾನಿ, ಎಂತ ವಿಷ ದೇಹಕ್ಕೆ ಸೇರಿದ್ರು ಅದನ್ನ ತೆಗಿಯೋ ಗಿಡ ಮೂಲಿಕೆ ನಿನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ಯಲ್ಲಮ್ಮ. ಹೇಗಾದ್ರೂ ಮಾಡಿ ನನ್ನ ಗಂಡನ ಪ್ರಾಣ ಉಳಿಸು. ಅವ್ರ ದೇಹದಲ್ಲಿರೋ ವಿಷ ತೆಗಿಯಮ್ಮ. ಶಿವಾನಿ, ನನ್ನ ತಾಳಿ ಭಾಗ್ಯ ಉಳಿಸ್ಕೊಡಮ್ಮ. ಶಿವಾನಿ, ನಿನ್ನ ಕೈ ಮುಗಿದು ಬೇಡ್ಕೋತೀನಿ, ನನ್ನ ಗಂಡನ ಕಾಪಾಡು. ಜೀವ ನಾಗಮಣಿಗೆ ಸೇರಬೇಕಾದರೆ ನೀನು ಆ ವ್ರತವನ್ನು ಪೂರ್ತಿ ಮಾಡಬೇಕು. ಅಷ್ಟೇ ಅಲ್ಲ, ಆ ಕನ್ಯೆಯ ಮದುವೆ ಮಾಡಬೇಕು. ನೆನಪಿರಲಿ ಶಿವಾನಿ, ಅದುವರೆಗೂ ನಿನ್ನಿಂದ ಯಾವುದೇ ಜೀವ ಹತ್ಯೆ ಆಗಬಾರದು.
ಅಷ್ಟೇ ಅಲ್ಲ, ನಿನ್ನ ಕಣ್ಣು ಮುಂದೆ ಯಾವುದೇ ಜೀವ ಹತ್ಯೆ ನಡೆಯುತ್ತಿದ್ದರೂ ನೀನು ಅದನ್ನು ತಪ್ಪಿಸಬೇಕು. ಇರಿಮ್ಮ, ಬಂದೆ. ಅಯ್ಯೋ ದಿಗ್ವಿಜಯ, ಎತ್ತರ ತಪ್ಪಬೇಡ್ಬೋ, ಎತ್ತರ ತಪ್ಪಬೇಡ. ನೋಡು, ಶಿವಾನಿ ಬರ್ತಾಳೆ, ಗಿಡಮೂಲಿಕೆ ತಂದು ನಿನ್ನ ಹುಷಾರ್ ಮಾಡ್ತಾಳೆ. ಕಟ್ಟಿಗೆ ಎತ್ತರ ಆಗು. ರೀ, ಏನ್ರಿ ಆಗ್ತಾ ಇದೆ? ಯಾಕ್ರಿ ಹೀಗಾಡ್ತಾ ಇದ್ದೀರಾ? ಕಣ್ಬಿಡ್ರಿ.